ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾರಾದರೂ ಫ್ಲ್ಯಾಟು, ಸೈಟು, ಮನೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನೀವು ಯಾವುದಾದ್ರೂ ಫ್ಲ್ಯಾಟ್ ತೊಗೊಳ್ತೀನಿ ಅಂತಂದರೆ ದಯವಿಟ್ಟು ದಾಖಲಾತಿಗಳನ್ನು ಪರಿಶೀಲಿಸಿ. ಒಂದಲ್ಲ, ಎರಡಲ್ಲ, 3 ಸರ್ತಿ ದಾಖಲಾತಿಗಳನ್ನು ಪರಿಶೀಲಿಸಿ ನಿಮ್ಮ ಲೀಗಲ್ ಅಡ್ವೊಕೇಟ್ ಕೈ ಕೊಟ್ಟು ದಯವಿಟ್ಟು ದಾಖಲಾತಿಗಳನ್ನು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿ ಈಗ ಪ್ರತಿ ಮೂಲೆಯಲ್ಲೂ ಲೇಔಟ್ ಮಾಡ್ತಾ ಇದ್ದಾರೆ, ಫ್ಲಾಟ್ಗಳನ್ನು ಕಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ, ಸೈಟ್ಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸರ್ಕಾರಿ ಜಾಗದಲ್ಲೂ ಒತ್ತುವರಿ ಮಾಡಿ ಸೈಟ್ಗಳು ಮಾಡ್ತಾ ಇದ್ದಾರೆ, ಫ್ಲಾಟ್ಗಳನ್ನು ಕಟ್ತಾ ಇದ್ದಾರೆ. ನಿಮಗೆ ಯಲಹಂಕ ತಾಲೂಕು ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಾದರೂ ಸೈಟ್ಗಳು, ಫ್ಲ್ಯಾಟು ಏನಾದರೂ ತಗೊಬೇಕು ಅಂತ ಅಂದ್ಕೊಂಡಿದ್ದವರು ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಆ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥ ಕೆಲ ಭ್ರಷ್ಟ ವ್ಯಕ್ತಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ PDO ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿ ಪ್ಲಾಟ್ಗಳನ್ನು ಕಟ್ಟಿಸ್ತಾ ಇದ್ದಾರೆ. ಅವರು ನೀವು ತಗೊಳ್ಬೇಕಂತಂದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಮತ್ತು ಎಚ್ಚರಿಕೆ ವಹಿಸಿ. ಅದರ ಜೊತೆಗೆ ದಾಖಲಾತಿಗಳನ್ನು ಒಂದು ಸರ್ತಿ ಪರಿಶೀಲನೆ ಮಾಡಿ. ದೊಡ್ಡಜಾಲ ಗ್ರಾಮ ಪಂಚಾಯಿತಿಯವರು, PDO ಮತ್ತು ಕೆಲ ಸರ್ಕಾರಿ ಅಧಿಕಾರಿಗಳು ಫ್ಲ್ಯಾಟ್ ಕಟ್ಟುವಂಥವ್ರಿಗೆ ಸುಳ್ಳು ದಾಖಲಾತಿಗಳನ್ನು ಕ್ರಿಯೇಟ್ ಮಾಡಿಕೊಟ್ಟು ಅವರೇ ಮುಂದೆ ನಿಂತು ಫ್ಲ್ಯಾಟ್ಗಳನ್ನು ಕಟ್ಟಿಸ್ತಾ ಇದ್ದಾರೆ ಅಂತಂದರೆ ಇದು ಎಂಥ ದೊಡ್ಡ ವಿಪರ್ಯಾಸ ಅಂತ ಯೋಚನೆ ಮಾಡಿ. ಅಲ್ರಿ, ನಾವು ಅಮಾಯಕ ಜನ ಬಲಿಯಾಗಬಾರ್ದು. ಎಲ್ಲೋ ಕಷ್ಟಪಟ್ಟು ಚೀಟಿ ಹಾಕಿ ಮನೇನೋ ಫ್ಲ್ಯಾಟೋ ತೊಗೊಳ್ಬೇಕು ಅಂತ ಕಷ್ಟಪಡೋ ಜನ ಪಾಪ ಕಷ್ಟಪಟ್ಟು ಫ್ಲ್ಯಾಟ್ ತೊಗೊಳಕ್ಕೆ ಮುಂದೆ ಬರ್ತಾರೆ, ಸೈಟ್ಗಳನ್ನು ತೊಗೊಳ್ತಾ ಇದ್ದಾರೆ. ನೀವು ಸುಳ್ಳು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಮಾಯಕ ಜನಕ್ಕೆ ಸೇಲ್ ಮಾಡಿದ್ಮೇಲೆ ನೆಕ್ಸ್ಟು ಸರ್ಕಾರ ಬಂದು ಅದನ್ನು ತಿರುವು ಮಾಡಿದ್ರೆ ಮತ್ತೆ ದುಡ್ಡು ಯಾರಿಗೆ ಲಾಸು? ಏನು ನಿಮ್ಮ ಅಪ್ಪ ಕಟ್ಕೊಡ್ತಾರೇನ್ರಿ? ನೀವು ಸುಳ್ಳು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಮಾಯಕ ಜನಕ್ಕೆ ನೀವು ಸೈಟ್ಗಳನ್ನು ಸೇಲ್ ಮಾಡ್ತಿದ್ದೀರಿ, ಫ್ಲ್ಯಾಟ್ಗಳನ್ನು ಸೇಲ್ ಮಾಡ್ತಾ ಇದ್ದೀರಿ. ನೀವು ಹೊಟ್ಟೆಗೆ ಅನ್ನ ತಿಂತೀರೋ ಮಣ್ಣು ತಿಂತೀರೋ ನೀವೆಲ್ಲ. ಇದರ ಜೊತೆಗೆ ದೊಡ್ಡಜಾಲ ಗ್ರಾಮ ಪಂಚಾಯತಿಯವರು PDO ಅವನಿಗೆ ಅಧಿಕಾರನೇ ಇಲ್ಲ. ಒಂದು ಪ್ಲಾನ್ ಅಪ್ರೂವಲ್ ಕೊಡೋದಕ್ಕೆ ಪಂಚಾಯಿತಿಗೆ ಯಾವುದೇ ರೀತಿಯಾದಂಥ ಪ್ರಾವಿಷನ್ ಇಲ್ಲ. ಅಂಥದ್ರಲ್ಲಿ 2022-23ರಲ್ಲಿ ಈತ ಯಾರೋ ಒಬ್ಬ ಮುಟ್ಟಾಳ ಅವಿವೇಕಿ ಒಂದು ಪ್ಲಾನ್ ಅಪ್ರೂವಲ್ ಮಾಡಿ ಅದನ್ನು 40-50 ಫ್ಲ್ಯಾಟ್ ಕಟ್ಟೋದಕ್ಕೆ ಅನುಮತಿ ಕೊಡ್ತಾನಲ್ರಿ. ಸರ್ಕಾರಿ ಕೆಲಸ ದೇವ್ರ ಕೆಲಸ. ನಿಮಗೆ ಬೇಕಾಗಿದ್ದಂಗೆ ನಿಮಗೆ ಸ್ವಾರ್ಥಕ್ಕೋಸ್ಕರ ನೀವು ಹೆಂಗೆ ಬೇಕಾದರೂ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಯಾರಿಗೆ ಬೇಕಾದರೂ ಕೊಡ್ಬೋದು ಅನ್ನೋಗಿದ್ದರೆ ನಿಮ್ಮಂಥವ್ರನ್ನ ಏನಕ್ಕೆ PDOಗಳನ್ನಾಗಿ ಮಾಡಿ ಇಟ್ಕೊಳ್ತಾರೆ? ಮೊದಲು ನಿಮ್ಮಂಥವ್ರನ್ನ ಒದ್ದು ಒಳಗಡೆ ಹಾಕಬೇಕು. ಯಾಕೆ ಅಂತಂದರೆ ಯಲಹಂಕ ತಾಲೂಕಲ್ಲಿರುವಂಥ EO ಮಧುವರೇ, ನಾವು ಕೂಡ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೀರಿ. ಅಮಾಯಕ ಜನನ್ನು ಬಲಿಪಶು ಆಗ್ತಾ ಇದ್ದಾರೆ, ಅಮಾಯಕ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಯಾವನೋ ಒಬ್ಬನಿಗೋಸ್ಕರ ಅವನ ಆದಾಯಕ್ಕೋಸ್ಕರ ಜನಗಳನ್ನ ಯಾಕ್ರಿ ಬಲಿ ಕೊಡ್ತೀರಿ? ನಾವು ನಿಮಗೆ ದೂರು ಕೊಟ್ಟಿದ್ದೀರಾ ಇಲ್ವೋ? ಅಲ್ರಿ, ಇವನು ಯಾವನೋ ಒಬ್ಬ ಪ್ಲಾನ್ ಅಪ್ರೂವಲ್ನ ಬಯ್ಯಪ್ಪದಲ್ಲಿ ತೊಗೊಳ್ಳೋದು ಬಿಟ್ಟು ನಿಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಅದು ಹೆಂಗೆ ನೀವು ಪ್ಲಾನ್ ಅಪ್ರೂವಲ್ನ ಕೊಡ್ತೀರಿ? 38-50 ಫ್ಲ್ಯಾಟ್ ಕಟ್ತಾ ಇದ್ದಾನೆ ಅವನು. ಆಲ್ರೆಡಿ ಎಲ್ಲ ಫಿನಿಶಿಂಗ್ ಆಗಿದೆ, ಸೇಲ್ಗಿಟ್ಟಿದ್ದಾರೆ. ಒಂದು ಫ್ಲ್ಯಾಟ್ ವ್ಯಾಲ್ಯೂ ಎಷ್ಟು? 40 ಲಕ್ಷ. ಅಲ್ಲಿಗೆ 40 ಫ್ಲ್ಯಾಟ್ಗೆ ಎಷ್ಟಾಯಿತು? 16 ಕೋಟಿ. ಯಾವನೋ ಒಬ್ಬ ಭೂಗಳ 50 ಲಕ್ಷನ 1 ಕೋಟಿನ ಹಾಕಿ ಇವತ್ತು 15 ಕೋಟಿ 16 ಕೋಟಿ ಇನ್ವೆಸ್ಟ್ಮೆಂಟನ್ನು ತಗೊಂಡೋಗಿ ಎಲ್ಲೋ ಒಂದು ಕಡೆ ಓಡೋಗ್ತಾನೆ ಅವನು. ಮತ್ತು ಇಲ್ಲಿ ಬಲಿಪಶು ಆಗೋದೇ ಯಾರು? ನಾವು ಆಲ್ರೆಡಿ ಮಧು ಅವ್ರಿಗೆ ಕೆಲ ಸಂಘಟನೆಯವರು ದೂರು ಕೊಟ್ಟಿದ್ದಾರೆ, ನಾವು ದೂರು ಕೊಟ್ಟಿದ್ದೀರಿ. ಅಲ್ಲಿ ಫ್ಲ್ಯಾಟನ್ನು ಕಟ್ಟಿ ಮಾರಾಟ ಮಾಡ್ತಾ ಇದ್ದಾರೆ. ಅವನಿಗೆ ಅನುಮತಿ ಇರೋದು ಬಯ್ಯಪ್ಪ ಅಪ್ರೂವಲಿಂದ ಬರೀ 2.5 ಫ್ಲ್ಯಾಟ್, ಅಂದರೆ 3 ಫ್ಲ್ಯಾಟ್ ಕಟ್ಬೋದು ಅವನು. ಅಂದರೆ 3 ಫ್ಲೋರ್ ಕಟ್ಬೋದು. 3 ಫ್ಲೋರ್ಗೆ ಎಷ್ಟು ಕಟ್ಬೋದು ಅವನು ಫ್ಲ್ಯಾಟ್ಗಳನ್ನು? 12-13 ಫ್ಲ್ಯಾಟ್ ಮಾಡ್ಬೋದು ಅವನು. ಆದರೆ ಇವತ್ತು ಅವನು ಮಾಡಿರೋ ಫ್ಲ್ಯಾಟ್ಗಳೆಷ್ಟು?
38ರಿಂದ 50 ಫ್ಲ್ಯಾಟ್ ಮಾಡಿದ್ದಾನೆ. ಒಂದು ಫ್ಲ್ಯಾಟ್ ವ್ಯಾಲ್ಯೂ ಎಷ್ಟು? 40 ಲಕ್ಷ. ಇವತ್ತು 40 ಲಕ್ಷ ಯಾವನಿಗಾದರೂ ದುಡ್ಡು ಇವನ್ ಥರ ಯಾವುದು ಸರ್ಕಾರಿ ಅಧಿಕಾರಿಗಳು ಬೋಗಸ್ ಡಾಕ್ಯುಮೆಂಟ್ ಮಾಡಿಬಿಟ್ಟು ಅದರಿಂದ ದುಡ್ಡು ಮಾಡ್ತಿರಲ್ಲ, ಆ ಥರ ಏನೋ ಜನಕ್ಕೆ ಏನಾದರೂ ದುಡ್ಡು ಬರುತ್ತೇನ್ರಿ? ತಿಂಗಳಿಗೆ 18,000, 25,000, 30,000, 40,000 ಸಂಬಳದಲ್ಲಿ ಬದುಕ್ತಿರೋರು ಅಂಥವ್ರು ಚೀಟಿ ಹಾಕಿ ಬೇರೆ ಕಡೆ ಬಡ್ಡಿಗಳು ತೊಗೊಂಬಂದು ಒಂದು ಸ್ವಂತ ಮನೆ, ಒಂದು ಸೂರು ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದು ಫ್ಲ್ಯಾಟ್ಗಳನ್ನು ತೊಗೊಳ್ತಾರೆ ಅಥವಾ ಸೈಟ್ಗಳನ್ನು ತೊಗೊಳ್ತಾರೆ. ಕಷ್ಟಪಟ್ಟು ಬೆವರು ಸುರಿಸಿ ತಗೊಂಬಂದು ನಿಮ್ಮ ಎದೆ ಮೇಲೆ ಹಾಕಿದ್ರೆ ನೀವು ಮಾಡ್ತಾ ಇರೋದೇನು? ಅಮಾಯಕ ಜನಕ್ಕೆ ಸುಳ್ಳು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಬಿಟ್ಟು ಅಮಾಯಕ ಜನಕ್ಕೆ ನೀವು ಫ್ಲ್ಯಾಟ್ಗಳನ್ನು ಸೇಲ್ ಮಾಡ್ತಾ ಇದ್ದೀರೇನು? ಮಧುವರೇ, ಮಧುವರೇ, ದಯವಿಟ್ಟು ಈ ಕೂಡಲೇ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರೋಂಥ ಕೆಲಸ, ಅನಧಿಕೃತವಾಗಿ ಕಟ್ತಾ ಇರೋಂಥ ಕಟ್ಟಡ, ಅದರ ಜೊತೆಗೆ ನಿಮ್ಮ ಪಿ ಡಿ ಒ ಮಹಾನ್ ಭಾವ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮಾಡಿಕೊಟ್ಟಿರೋಂತಹ ಪ್ಲಾನ್ ಅಪ್ರೂವಲನ್ನು ಈ ಕೂಡಲೇ ರದ್ದು ಮಾಡಿ, ಈ ಕೂಡಲೇ ನೀವು ಏನು ಅನಧಿಕೃತವಾಗಿ ಕಟ್ತಾ ಇದ್ದಾರೆ ಕಟ್ಟಡವನ್ನು, ದಯವಿಟ್ಟು ಕಟ್ಟಡವನ್ನು ತೆರವು ಮಾಡಲೇಬೇಕು. ಜೊತೆಗೆ ಪಿ ಡಿ ಒ ಮೇಲೆ ಕ್ರಿಮಿನಲ್ ಕೇಸ್ ನೀವು ದಾಖಲಿಸಬೇಕು. ಪಿ ಡಿ ಒನ ಈ ಕೂಡಲೇ ನೀವು ವಜಾ ಮಾಡಬೇಕು ಕೆಲಸದಿಂದ. ಯಾವನಾದರೂ ಪಿ ಡಿ ಒಗೆ ಅನುಮತಿ ಇದೆಯೇನ್ರಿ ನಿಮಗೆ ಪ್ಲಾನ್ ಅಪ್ರೂವಲ್ ಕೊಡೋಕ್ಕೆ, ಕಟ್ಟಡ ಕಟ್ಟೋದಕ್ಕೆ? ಏನ್ರಿ ಇಷ್ಟೊಂದು ಹದಗೆಟ್ಬಿಟ್ಟಿದ್ರಿ? ಅಮಾಯಕರ ದುಡ್ಡು ತಿನ್ನೋದಕ್ಕೋಸ್ಕರ ಇಷ್ಟೊಂದು ಬರಗೆಟ್ಬಿಟ್ಟಿದ್ದೀರಲ್ರಿ ನೀವು ಸರ್ಕಾರಿ ಅಧಿಕಾರಿಗಳು ಕೆಲವರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಅಮಾಯಕ ಜನ ತಗೊಂಬಂದು ಅಲ್ಲಿ ದುಡ್ಡು ಹಾಕ್ತಾರೆ. ನಾಳೆ ಏನಾದರೂ ಸರ್ಕಾರ ಒಂದು ಆದೇಶ ಮಾಡಿ ಇದನ್ನ ಕಟ್ಟಡವನ್ನು ಸಂಪೂರ್ಣವಾಗಿ ತೆರವು ಮಾಡಿ ಅಂತಂದರೆ ಯಾರ್ದ್ರಿ ದುಡ್ಡು ಹೋಗೋದು? ಅಮಾಯಕರು ದುಡ್ಡು ನೀರು ಪಲ್ಲಾಗುತ್ತಲ್ರಿ. ನೋಡ್ತಾ ಇಲ್ವೇನ್ರಿ, ಇಡೀ ಬೆಂಗಳೂರಲ್ಲಿ ರಾಜಕಾಲುವೆ ಮೇಲೆ ಮನೆಗಳು ಕಟ್ಟಿಸಿ ಎಂಥ ಅಮಾಯಕರು ಮನೆಗಳು ಡೆಮೊಲೇಷನ್ ಆಗ್ತಾ ಇರೋದು. ಕೆರೆ ಕುಂಟೆ ಮೇಲೆ ಒತ್ತುವರಿ ಮಾಡಿಕೊಂಡು ಮನೆಗಳು ಕಟ್ಟಿದ್ರು ಕೂಡ ಅದೆಲ್ಲ ತೆರವಾಗ್ತಾ ಇರೋದು ನಿಮ್ಮ ಗಮನದಲ್ಲಿ ಇಲ್ವೇನ್ರಿ? ಈ ಒಂದು ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಅನಧಿಕೃತ ಕಟ್ಟಡದ ಮಾಲೀಕ, ಜೊತೆಗೆ ಯಾವ ಆಧಾರದ ಮೇಲೆ ಪಿ ಡಿ ಒ ಈ ಲೇಔಟ್ ಪ್ಲ್ಯಾನನ್ನು ಮಾಡಿಕೊಟ್ಟ, ಅಲ್ಲಿ ಕಟ್ಟಡ 10, 12, 13 ಫ್ಲೋರ್ ಕಟ್ತಾ ಇದ್ದರೂ ಕೂಡ ಅದರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಮಧು ಅವರು. ಯಾಕೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಇಂಚಿಂಚು ಮಾಹಿತಿ, ಯಾವ ಸರ್ವೆ ನಂಬರಲ್ಲಿ ಕಟ್ತಿದ್ದಾರೆ, ಎಷ್ಟು ಕುಂಟೆಯಲ್ಲಿ ಕಟ್ತಾ ಇದ್ದಾರೆ, ಈ ಕಟ್ಟೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು, ಲೋಕಾಯುಕ್ತ ಹೆಸರಿಟ್ಕೊಂಡು ಮಾಡ್ತಾ ಇರೋರು ಯಾರು, ಬಿಲ್ ಕಲೆಕ್ಟ್ರ್ ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ, ಪಿ ಡಿ ಒ ಯಾವ ರೀತಿ ಈತನಿಗೆ ಲೇಔಟ್ ಪ್ಲಾನ್ ಅಪ್ರೂವಲ್ನ ಮಾಡಿಕೊಟ್ಟ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ. ಅದುವರೆಗೂ ನೋಡ್ತಾ ಇರಿ ಎಂ ಲೈವ್ ಕನ್ನಡ. ನಮಸ್ಕಾರ.